ಆನೆಗಳೆಲ್ಲ ನೀರಿಗೆ ಮೇವಿಗೋಸ್ಕರ ಹಳ್ಳಿಗಳು ಬಂದ್ಬಿಟ್ಟಿದೆ. ಸೊ ನಾನು ಸುಮಾರು ಗ್ರಾಂಟ್ ಮಾಡಿಸಿದ್ದೀನಿ. ರೈಲು ಇದನ್ನ ಗಾರ್ಡ್ ಮಾಡಲಿಕ್ಕೆ ಸುಮಾರು ಹಣನ ನಮ್ಮ ಜಿಲ್ಲೆ ಕೊಟ್ಟಿದ್ದಾರೆ. ನಿನ್ನೆ ಕೂಡ ನಾನು ನಮ್ಮ ಫಾರೆಸ್ಟ್ ಅಫಿಷಿಯಲ್ಸ್ ಹತ್ರ ಮಿನಿಸ್ಟರ್ ಹತ್ರ ಮಾತಾಡಿದೆ. ಈಗ ದುಡ್ಡು ಅಲ್ಲೂ ರಿಲೀಸ್ ಮಾಡ್ತಾ ಇದೆ. ಇನ್ನೊಂದು ಅಷ್ಟು ಕಿಲೋಮೀಟರ್ನ ಕೊಡ್ತಾ ಇದ್ದಾರೆ. ಮೊನ್ನೆ ಒಂದು ಸಾವು ಕೂಡ ಆಗಿದೆ. ಚನ್ನಪಟ್ಟಣದಲ್ಲೂ ಬಹಳ ತೊಂದರೆ ಆಗ್ತಾ ಇದೆ. ಎಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ ಆದ್ಮೇಲೆ ನೀರು ಕಡಿಮೆ ಆಗಿದೆ. ಜನಕ್ಕೂ ಕೂಡ ಸ್ವಲ್ಪ ಸಮಸ್ಯೆ ಇದೆ ಅನ್ನೋದು ಒಂದು ವರದಿ ಬಂದಿದೆ. ಅದಕ್ಕೆ ಸ್ವಲ್ಪ ರಿವ್ಯೂ ಮಾಡೋಣ ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೀನಿ. ಜೊತೆಗೆ ಟೊಯೋಟಾ ಅವರು ಇವತ್ತು 2 ವಾಹನಗಳನ್ನ ನಮ್ಮ ಜಿಲ್ಲೆಗೆ ಪ್ರಾಣಿಗಳನ್ನ ರಕ್ಷಣೆ ಮಾಡಲಿಕ್ಕೆ, ಪ್ರಾಣಿಗಳನ್ನ ಗುರ್ತಾಕ್ಲಿಕ್ಕೆ, ರಾತ್ರಿ ಹೊತ್ತು ಎಲ್ಲೆಲ್ಲಿ ಪ್ರಾಣಿಗಳು ಬರ್ತವೆ ಅಂತ ಹೇಳಿ ಅದಕ್ಕೆಲ್ಲ ರಿಮೋಟ್ಗಳನ್ನ ಇಟ್ಟು, ಕ್ಯಾಮ್ರಾಗಳನ್ನ ಇಟ್ಟು ಡ್ರೋನ್ ಅಲ್ಲಿ ಸರ್ವೆ ಮಾಡಿಸುವಂತ ವ್ಯವಸ್ಥೆ. ಈಗಾಗಲೇ ಪ್ರಾಣಿಗಳ ಮೂವ್ಮೆಂಟ್ ಕೂಡ ಗೊತ್ತಾಗ್ತದೆ. ಅದಕ್ಕೆಲ್ಲ ಕ್ಯಾಮ್ರಾಗಳನ್ನ ನಮ್ಮ ಜಿಲ್ಲೆಯಲ್ಲಿ ಶಿಫ್ಟ್ ಮಾಡಿದ್ವಿ. ಬೆಂಗಳೂರಿಗೆ ಹತ್ರ ಇದ್ದು ಕೂಡ ನಮ್ಮ ಸಂಗಮ, ಈ ಕಡೆ ಬನ್ನೇರುಘಟ್ಟ, ಈ ಕಡೆ ಎಲ್ಲ ಕೂಡ ಸ್ವಲ್ಪ ಹೊಂದ್ಕೊಂಡಿರೋದ್ರಿಂದ ಸ್ವಲ್ಪ ಪ್ರಾಣಿಗಳು ಜಾಸ್ತಿ ಮೂವ್ಮೆಂಟ್ ಇದೆ. ಇಲ್ಲೇ ನಮ್ಮ ಕ್ಷೇತ್ರದಲ್ಲಿ 50-60 ಆನೆ ಒಂದೇ ಸತಿ ಟ್ರಾವೆಲ್ ಮಾಡೋಂಥದ್ದೆಲ್ಲ ಫೋಟೋಗಳೆಲ್ಲ ನಮ್ಮ ಅಧಿಕಾರಿಗಳೆಲ್ಲ ತೋರಿಸಿದ್ರು ನಮಗೆ. ಸೊ ಇದ್ರ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ ಮತ್ತು ಪ್ರಗತಿ ಬಗ್ಗೆ ಏನೇನಾಗಿದೆ ಅಂತೇಳಿ ನಾನು 1 ವರ್ಷ, 2 ವರ್ಷ, 1.5 ವರ್ಷ ಮೇಲಾಯ್ತು ಮೀಟಿಂಗ್ ಮಾಡಿ ಮಾಡೋಣ ಅಂತೇಳಿ. ಅನುದಾನ ಏನಿಲ್ಲ, ಒಂದೇ ಸತಿ ಆಗಲ್ಲ. ಇಡೀ ರಾಜ್ಯದಲ್ಲಿ ಈ ಪ್ರಾಬ್ಲಮ್ ಇದೆ. ಈಗ ನಾವು ಸಾತೂರು ಹೋಬಳಿ ಎಲ್ಲ ಹೆಚ್ಚು ಕಮ್ಮಿ ಮುಗಿಸಿದೀವಿ. ಸ್ವಲ್ಪ ಚಟ್ಪಣ್ಣ ಆಗ್ಬೇಕು, ಇನ್ನು ನಮ್ಮ ಕೋಡಳ್ಳಿ ಹೋಬಳಿ ಕೂಡ ಆಗ್ಬೇಕು, ಈ ಕಡೆ ಮಳವಾಡಿ ಹೋಬಳಿನೂ ಆಗ್ಬೇಕು. ಅದ್ರ ಬಗ್ಗೆ ಎಲ್ಲ ಮಾಡ್ತೀವಿ. ಬಜೆಟ್ ಅಲ್ಲೂ ಕೂಡ ಈ ಸತಿ ಅದಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಸರ್ 15 ನಮ್ಮ ಜಿಲ್ಲೆಗೆ ಶುಭ ಸುದ್ದಿ ಸಿಗುತ್ತೆ ಅನ್ನುವಂಥದ್ದು ಸರ್. 15 ಸರ್ ನಮ್ಮ ಜಿಲ್ಲೆಗೆ ಸರ್ ಇಕ್ಬಾಲ್ ಅವರು ಕೂಡ ನೆನೆ ಹೇಳಿದ್ದಾರೆ ಸರ್, ನಮ್ಮ ಜಿಲ್ಲೆಗೆ ಸಿಗುತ್ತೆ ಅನ್ನುವಂಥದ್ದು ಸರ್. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.